ಬೈಂದೂರು ತಾಲೂಕು ವ್ಯಾಪ್ತಿಗೆ ಒಳಪಡುವ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇಗುಲದ ಸ್ಥಳ ಪುರಾಣ ಒಂದು ಅದ್ಭುತ ಎನ್ನಬಹುದು. ಆದಿ ಶಂಕರಾಚಾರ್ಯರು ಸುಮಾರು 1200 ವರ್ಷಗಳಷ್ಟು ಹಿಂದೆಯೇ ಈ ದೇವಸ್ಥಾನದಲ್ಲಿ ದೇವಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು ಎನ್ನಲಾಗುತ್ತದೆ. ಕರ್ನಾಟಕದಲ್ಲಿನ ಸಪ್ತ ಮುಕ್ತಿ ಸ್ಥಳ, ತೀರ್ಥಯಾತ್ರಾ ತಾಣಗಳ ಪೈಕಿ ಕೊಲ್ಲೂರು ಶ್ರೀ ಮೂಕಾಂಬಿಕಾ ಕ್ಷೇತ್ರವೂ ಒಂದು. ಇಲ್ಲಿಗೆ ಲಕ್ಷಾಂತರ ಭಕ್ತರು ಭೇಟಿ ನೀಡಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸುತ್ತಾರೆ. ಕೊಲ್ಲೂರು ದೇಗುಲಕ್ಕೆ ರಾಜ್ಯದ ಮಂತ್ರಿಗಳು, ನ್ಯಾಯಾಧೀಶರು, ಬೇರೆ ಬೇರೆ ರಾಜ್ಯದ ಗವರ್ನರ್, ಸಿನೆಮಾ ನಟರು, ಸೆಲೆಬ್ರಿಟಿಗಳು 365 ದಿನವೂ ಭೇಟಿ ನೀಡುತ್ತಲಿರುತ್ತಾರೆ. ಇಲ್ಲಿಗೆ ಬಂದು ವಿಶೇಷ ಪೂಜೆ, ಚಂಡಿಕಾ ಹೋಮ ನಡೆಸಿ ಪೂರ್ಣಾಹುತಿ ನೀಡಿ ತೆರಳುತ್ತಾರೆ. ಇಷ್ಟೆಲ್ಲ ಭಕ್ತರು, ಆದಾಯ ಇದ್ದರೂ ಕೂಡ ಕ್ಷೇತ್ರದ ಆದಾಯಕ್ಕೆ ಸರಿಯಾಗಿ ಅಭಿವೃದ್ಧಿಯಾಗಿಲ್ಲ ಎನ್ನುವ ದೂರು ಇಂದು ನಿನ್ನೆಯದಲ್ಲ. ಅದಕ್ಕೆ ತಾಜಾ ಉದಾಹರಣೆ ಕೊಲ್ಲೂರು ದೇವಸ್ಥಾನಕ್ಕೆ ತಾಗಿಕೊಂಡಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ. ಕಳೆದ ವರ್ಷ ಅಂದರೆ 2024ರಲ್ಲಿ ಬೈಂದೂರು ಕೊಲ್ಲೂರು ರಾಣಿ ಬೆನ್ನೂರು ಮುಖ್ಯ ರಸ್ತೆ ವಿಸ್ತರಣೆಗೆ ಕೇಂದ್ರ ಸರ್ಕಾರ 400 ಕೋಟಿ ರೂಪಾಯಿ ಒದಗಿಸಿ ಟೆಂಡರ್ ಪ್ರಕ್ರಿಯೆ ನಡೆದಿತ್ತು. ರಾಷ್ಟ್ರೀಯ ಹೆದ್ದಾರಿ ವಿಸ್ತರಣೆ ಹಿನ್ನೆಲೆಯಲ್ಲಿ ರಸ್ತೆಯನ್ನೇ 15 ಮೀಟರ್ ಅಗಲವಾಗಿಸಬೇಕು ಎನ್ನುವ ಉದ್ದೇಶಕ್ಕೆ ಕೊಲ್ಲೂರು ದೇಗುಲದ ಹಿಂಭಾಗದಿಂದ ಪ್ರವಾಸಿ ಬಂಗಲೆವರೆಗೆ ರಸ್ತೆಯ ಇಕ್ಕೆಲಗಳಲ್ಲಿ ನಿರ್ಮಾಣವಾಗಿದ್ದ ಕಟ್ಟಡ, ಅಂಗಡಿ ಮುಂಗಟ್ಟುಗಳನ್ನು ಕಳೆದ ವರ್ಷ ನವೆಂಬರ್ನಲ್ಲಿ ತೆರವು ಮಾಡಲಾಗಿತ್ತು. ತೆರವು ಕಾರ್ಯ ನಡೆದು ಸರಿಸುಮಾರು 8 ತಿಂಗಳುಗಳು ಕಳೆದರೂ ಇದುವರೆಗೆ ಕಾಮಗಾರಿ ವೇಗ ಪಡೆದುಕೊಂಡಿಲ್ಲ. ಸದ್ಯ ಮಳೆಗಾಲದಲ್ಲಿ ಅರ್ಧಂಬರ್ಧ ಮಾಡಲಾಗಿರುವ ರಸ್ತೆಯಲ್ಲಿ ನೀರು ನಿಂತು ಭಕ್ತಾದಿಗಳು ಸಂಕಷ್ಟಪಡುವಂತಾಗಿದೆ. ಮುಖ್ಯವಾಗಿ ಕೊಲ್ಲೂರು ಪೊಲೀಸ್ ಠಾಣೆಯ ಮುಂಭಾಗದಿಂದ ಮೂಕಾಂಬಿಕಾ ಸಭಾಭವನದವರೆಗೆ ರಸ್ತೆಯಲ್ಲಿ ಸಂಚರಿಸುವುದೇ ಕಷ್ಟ ಎನ್ನುವ ಸ್ಥಿತಿ ಇದೆ. ಮಳೆ ಜೋರಾದರೆ ಭಕ್ತರು ವಾಹನ ಬಿಟ್ಟು ದೋಣಿಯಲ್ಲಿ ಸಂಚರಿಸಬೇಕಾದ ಸ್ಥಿತಿ ಇದೆ. ರಸ್ತೆಯ ಡಾಂಬರು ಕಾಮಗಾರಿ ನಡೆಸಿದ ಹಿನ್ನೆಲೆಯಲ್ಲಿ ರಸ್ತೆ ಸಂಪೂರ್ಣ ಚಂದ್ರನ ಮೇಲ್ಮೈಯಂತಾಗಿದೆ. ಹೊಂಡ-ಗುಂಡಿಗಳೇ ತುಂಬಿದ ಈ ರಸ್ತೆಯಲ್ಲಿ ಸಾಗುವುದು ದೊಡ್ಡ ಸಾಹಸವೇ ಸರಿ. ಇನ್ನು ಮೊದಲಿನಿಂದಲೂ ಶ್ರೀ ಕ್ಷೇತ್ರದ ಪಾರ್ಕಿಂಗ್ ವ್ಯವಸ್ಥೆ ಕೇವಲ ಟೆಂಡರ್ ಪಡೆಯುವ ಉದ್ದೇಶಕ್ಕಷ್ಟೇ ಸೀಮಿತವಾಗಿದೆ ಎನ್ನಬಹುದು. ಕನಿಷ್ಠ ಒಂದು ಸೂರು ಇಲ್ಲದ ಕಡೆ ಮಳೆ ಬಿಸಿಲಿಗೆ ವಾಹನ ನಿಲ್ಲಿಸಲು ಶುಲ್ಕ ನೀಡಬೇಕಾದ ಪರಿಸ್ಥಿತಿ ಇದೆ. ಸದ್ಯ ದುರಸ್ತಿ ಕಾರಣಕ್ಕೆ ಮೇಲಿನ ಪಾರ್ಕಿಂಗ್ ವ್ಯವಸ್ಥೆ ಬಂದ್ ಮಾಡಿ ಕೆಳಗಿನ ಗದ್ದೆಯಂತಹ ಪ್ರದೇಶದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಇದು ಜೋರಾಗಿ ಮಳೆ ಬಂದಾಗ ನೀರು ತುಂಬಿಕೊಳ್ಳುವ ಜಾಗ. ಇಲ್ಲಿ ಹಣ ಕೊಟ್ಟು ವಾಹನ ಪಾರ್ಕಿಂಗ್ ಮಾಡಿದಲ್ಲಿ ಎಷ್ಟರ ಮಟ್ಟಿಗೆ ವಾಹನ ಕ್ಷೇಮವಾಗಿರಬಹುದು ಎನ್ನುವುದನ್ನು ನೀವೇ ಊಹಿಸಿಕೊಳ್ಳಿ.